ಹಾಗೆ ಡೈನಿಂಗ್ ಅಲ್ಲಿ ಅವಾಗಲೇ ತೋರಿಸಿದ್ವಿ ನಾವು ಮೇಲ್ಗಡೆ ವೀಕ್ಷಕರೇ ನೀವು ನೋಡಿದ್ರಿ ಈ ಕಡೆ ಇಲ್ಲೇನ್ ಮಾಡಿದ್ರಿ ಇಲ್ಲೊಂದು ಬಂದು ನಿಮಗೆ ಕಾಮನ್ ಡೈನಿಂಗ್ ಗೆ ಒಂದು ಹ್ಯಾಂಡ್ ವಾಶ್ ಏರಿಯಾ ವಿತ್ ಒಂದು ಮಿನಿ ಕ್ರಾಕರಿ. ಹಿಂದ್ಗಡೆ ಏನ್ ಮಾಡಿದಿರ? ಹಿಂದ್ಗಡೆ ಬಂದು ಟೈಲ್ಸ್ ವರ್ಕ್ ಮಾಡ್ಕೊಂಡಿದ್ದಾರೆ. ಅದ್ರ ಮುಂದೆ ಬಂದು ನಾವು ಒಂದು LED ಮಿರರ್ ಕೊಟ್ಟಿದ್ವಿ ಟಚ್. ಕೆಳಗಡೆ ಬಂದು ನಿಮಗೆ ಒಂದು ವಾಶ್ ಬೇಷನ್ಗೆ ಏನು ಸ್ಟೋರೇಜ್ ಬೇಕು ಅದು ಕೊಟ್ಟಿದ್ದೀವಿ. ವ್ಯಾನಿಟಿ ಮಾಡ್ಕೊಟ್ಟಿದ್ದೀರಾ? ಒಂದು ಚಿಕ್ಕ ಮಿನಿ ಕ್ರಾಕರಿ ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಇದು ಟಾಲ್ ಯೂನಿಟ್. ಇದಕ್ಕೂ ಅಷ್ಟೇ ನಿಮಗೆ ರೋಸ್ ಗೋಲ್ಡ್ ಪ್ರೊಫೈಲ್ ಶಟರ್ಸ್ ಯೂಸ್ ಮಾಡಿದ್ದೀವಿ. ಓಕೆ, ಅಲ್ಲಿ ಮೇಲ್ಗಡೆ ಇರೋದು ವಾಲ್ ಪೇಪರ್ ಸರ್. ಓಕೆ, ಮೇಲ್ಗಡೆ ಅದು ಅಲ್ಲಿಂದ ನೋಡಿದಾಗ ಮತ್ತೆ ನಿಮಗೆ ವೈಟ್ ಕಾಣಿಸಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಅಂತ ವಾಲ್ ಪೇಪರ್ ಹಾಕಿದ್ದೀವಿ. ಓಕೆ, ಸೊ ಎಲ್ಲ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗುತ್ತಲ್ವಾ ಸರ್ ಇದು? ಸೊ ಆಲ್ಮೋಸ್ಟ್ ಗೋಲ್ಡ್, ರೋಸ್ ಗೋಲ್ಡ್ ಫಿನಿಶ್ ಅಲ್ಲೇ ಫಿನಿಶಿಂಗ್ ಕೊಟ್ಟಿರೋದು. ಸೊ ಇದು ಕಿಚನ್ ಏರಿಯಾ. ಹೌದು, ಕಿಚನ್ ಏರಿಯಾ. ಸೊ ಕಿಚನ್ ಸ್ವಲ್ಪ ನಿಮ್ಗೆ ಒಂದು ಕಾಂಪ್ಯಾಕ್ಟ್ ಏರಿಯಾ ಇದು. ಸೊ ಇದು ಉದ್ದ ಜಾಸ್ತಿ, ವಿಡ್ತ್ ಸ್ವಲ್ಪ ಕಮ್ಮಿ. ಸರಿ ಸರಿ. ಬಟ್ ಏನೋ ನೋಡಿ ನಿಮ್ಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್, ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಪ್ಲಾನ್ ಮಾಡಿದ್ವಿ. ಬಟ್ ಮತ್ತೆ ಸ್ಪೇಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಏನ್ ಮಾಡಿದ್ವಿ, ಇದನ್ನ ರಾಫ್ಟರ್ಸ್ ಅಲ್ಲಿ ಪ್ಯಾನಲಿಂಗ್ ಮಾಡ್ಕೊಂಡು ಇಲ್ಲೊಂದು ಚಿಕ್ಕದು ನಿಮಗೆ ಫೋಲ್ಡೇಬಲ್ ಟೇಬಲ್ ತರ ಕೊಟ್ಟಿದ್ದೀವಿ. ಸೊ ಇಲ್ಲಿ ಫೋಲ್ಡೇಬಲ್ ಹಾಕ್ಬಿಟ್ರೆ ಇಲ್ಲಿ ಫೋಲ್ಡೇಬಲ್ ಟೇಬಲ್ ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಸೊ ಇದು ಸರ್ವ್ ಮಾಡ್ಕೊಬಹುದು. ಓಕೆ, ಇದು ಚಾರ್ಕೋಲ್ ಅಲ್ಲ ಸರ್? ಇದು ಚಾರ್ಕೋಲ್ ರಾಫ್ಟರ್. ಮತ್ತೆ ಇಲ್ಲಿ ಸೆಂಟರ್ ನೋಡಬಹುದು ಎಲ್ಲ ಗೋಲ್ಡನ್ ಲೈನ್ಸ್ ಇರುತ್ತೆ ನಿಮಗೆ, ಮ್ಯಾಚ್ ಆಗಲಿ ಅಂತ. ಸೊ ಮ್ಯಾಚ್ ಆಗಲಿ ಅಂತ ಅಲ್ವಾ ಇದು? ಹೌದು ಸರ್. ಸೊ ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಅಂಡ್ ಈ ಕಡೆ ಸರ್, ಈ ಕಡೆ ಲಾಫ್ಟ್ ಕಂಪ್ಲೀಟ್ ಲಾಫ್ಟ್ ಏನಾಗಿದೆ ನಿಮಗೆ ಯು ಶೇಪ್ ರನ್ ಆಗಿದೆ ಸರ್. ಯು ಶೇಪ್ ರನ್ ಆಗಿದೆ. ಮತ್ತೆ ಒಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಟಾಲ್ ಯೂನಿಟ್ ಮತ್ತೆ ನಿಮಗೆ ಓವನ್ ಸ್ಪೇಸ್, ಅದ್ರ ಮೇಲೆ ಒಂದು ಸ್ಟೋರೇಜ್. ಓಕೆ, ಹಂಗೆ ಈ ಕಡೆ ಬಂದ್ರೆ ನಿಮಗೆ ಒಂದು ಬೇಸ್ ಯೂನಿಟ್. ಇದು ಬೇಸ್ ಯೂನಿಟ್ ಅಲ್ವಾ ಸರ್? ಕಲರ್ ಏನಿದು? ಏನು ಕಲರ್ ಸರ್? ಸೊ ಇದು ಸ್ವಲ್ಪ ನಿಮಗೆ ಅದು ಕ್ಯಾಪಿಚಿನೋ, ಲೈಟ್ ಕ್ಯಾಪ್ಚಿನೋ ಕಲರ್ ಬರುತ್ತೆ ಇದು ಅಲ್ವಾ? ಹೌದಾ. ಇನ್ನೊಂದ್ರೆ ಈ ಕಾಂಪ್ಯಾಕ್ಟ್ ಸ್ಪೇಸ್ಗೆ ಈ ಕಲರ್ ಬಂದು ಸ್ವಲ್ಪ ಬ್ರೈಟ್ ಕೊಡುತ್ತೆ ಸರ್, ಚೆನ್ನಾಗಿರುತ್ತೆ. ಇಲ್ಲೊಂದು ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ. ಮತ್ತೆ ಯೂಶಲಿ ಇಲ್ಲ ಅಂದ್ರೆ ವಾಲ್ ಯೂನಿಟ್ ಸ್ವಲ್ಪ ದೊಡ್ಡ ಕೊಟ್ಟಿದ್ದೀವಿ, ಇಲ್ಲಿ ಚಿಕ್ಕದು ಮಾಡಿದ್ದೀವಿ ತಲೆಗೆ ತಾಗಬಾರ್ದು ಅಂತ. ಓಕೆ ಓಕೆ, ಎಲ್ಲದಕ್ಕೂ ಲಿಫ್ಟ್ ಅಪ್ಸ್ ಕೊಟ್ಬಿಟ್ಟಿದ್ದೀವಿ. ಅಪ್ಲಿಫ್ಟ್ ಹಾಕ್ಬಿಟ್ಟಿದ್ರೆ ಎಲ್ಲ ಲಿಫ್ಟ್ ಹಾಕ್ಬಿಟ್ಟಿದ್ದೀವಿ. ಓಕೆ, ಸೊ ಯು ಶೇಪಲ್ಲಿ ನಮಗೆ ಇಲ್ಲಿ ಲಾಫ್ಟ್ ಸಿಗ್ತಾ ಇದೆ. ಇದಕ್ಕೂ ಕೂಡ ಇಲ್ಲಿ ರೋಸ್ ಗೋಲ್ಡ್ ಬಟನ್ಸ್ ನಾಬ್ಸ್ ಹಾಕಿದ್ರಲ್ವ ಸರ್ ಇಲ್ಲಿ? ಹೌದು ಸರ್. ಓಕೆ, ಸೊ ವೀಕ್ಷಕರೇ ನೋಡ್ಬೋದು, ಇದು ಸೆಂಟರ್ ಯೂನಿಟ್ಸ್ ಅಲ್ಲ ಸರ್? ಇದು ವಾಲ್ ಯೂನಿಟ್. ವಾಲ್ ಯೂನಿಟ್ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಸೆಟ್ ಆಫ್ 5 ಟ್ಯಾಂಡಮ್ ಇದೆ, ಬಾಟಲ್ ಪುಲ್ ಔಟ್ ಇದೆ. ಮತ್ತೆ ವೆಂಟಿಲೇಷನ್ಗೋಸ್ಕರ ಈಗೆಲ್ಲ ಸಿಂಕ್ಗೆ ಯೂಸ್ ಮಾಡ್ತಾ ಇದೀವಿ, ಜಾಲಿನೇ ಕೊಡ್ತಾ ಇದೀವಿ. ಓಕೆ, ವೆರಿ ನೈಸ್. ಇಲ್ಲಿ ಎಲ್ಲ ಟ್ಯಾಂಡಮ್ಸ್ ಕೊಟ್ಟಿದ್ದೀರಲ್ಲ ಸರ್? ಸೆಟ್ ಆಫ್ 5 ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ. ಪಿಕಬಸ್ ದೊಡ್ಡದು ಕೊಟ್ಬಿಟ್ಟಿದ್ರೆ ಇದು? ಹೌದು ಸರ್. ಡೆಪ್ತ್ ತುಂಬಾ ಚೆನ್ನಾಗಿದೆ. ಏನಾಗುತ್ತೆ ಸರ್, 100 ಅದು 150 200 ಆ ಥರ ದೊಡ್ಡದು ಬರುತ್ತೆ, ಚಿಕ್ಕದಿಂದ ದೊಡ್ಡದು ಬರುತ್ತೆ. ಬಟ್ ಚಿಕ್ಕದಿಂದ ದೊಡ್ಡಲ್ಲಿ ಏನು ಇಡಕ್ಕಾಗಲ್ಲ. ಸೊ ಕ್ಲೈಂಟ್ ಏನು ಮಾಡೋದು, ದೊಡ್ಡದು ಇಡೋಣ ಸ್ಪೇಸ್ ಅಂತ, ಅದಕ್ಕೆ ದೊಡ್ಡ ಸ್ಪೇಸ್ ಅಲ್ಲಿ 2 ಕೊಟ್ಬಿಟ್ಟಿದ್ದೀವಿ. ಓಕೆ ಓಕೆ, ಸೊ ಈ ತರ ಮಾಡಿದ್ದೀರಾ? ಈ ಕಲರ್ ಟ್ರೆಂಡ್ ಸರ್ ಎಲ್ಲ ಕಡೆ ಟ್ರೆಂಡ್ ಆಯ್ತು. ಅದಕ್ಕೆ ಏನೊಂದು ಕಲರ್ ಬರೋದು, ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ, ಬರೀ ಈ ಟ್ರೆಂಡ್ ಎಲ್ಲ ರಬ್ಬರ್ ವುಡ್ ತರ ಬರ್ತಾ ಇದೆ. ಓಕೆ ಓಕೆ, ಸೊ ಕಾಂಪ್ಯಾಕ್ಟ್ ಆದ್ರೂ ಕೂಡ ಸ್ವಲ್ಪ ಪ್ರೀಮಿಯಂ ಆಗಿ ಮಾಡಿಬಿಟ್ಟಿದ್ದೀರಾ ಇಲ್ಲಿ. ಸೊ ಆ ಸರ್ಪ್ರೈಸ್ ಹೋಗೋಕೆ ಮುಂಚೆ ಫಸ್ಟ್ ಒಂದು ಸ್ಮಾಲ್ ಕಿಚನ್ ಎಲ್ಲ ಸ್ಮಾಲ್ ಕಿಚನ್ ತೋರಿಸ್ಬಿಡೋಣ. ಸೊ ಇದೊಂದು ಕಿಚನ್ ಏರಿಯಾ ಸರ್. ಒಂದು ಅಂದಾಜು ಸೈಜು ಸರ್ ಇದು ಬಂದು ನಿಮಗೆ ಇದು 16x15 ಇದೆ ಸರ್. 16x15. ಸೊ ಇಲ್ಲಿ ನಿಮಗೆ ಬಂದು ಕ್ವಾಡ್ಸ್ ಹಾಕಿದ್ದೀವಿ. ನೀವು ನೋಡ್ಬೋದು ಕಿಚನ್ ಪ್ಲಾಟ್ಫಾರ್ಮ್ ಬಂದು ಕ್ವಾಡ್ಸ್ ಇದೆ. ಅಕ್ರಿಲಿಕ್ ಕಿಚನ್ ಅಲ್ವಾ ಸರ್? ಅಕ್ರಿಲಿಕ್ ಕಿಚನ್ ಸರ್. ಇಂಟೀರಿಯರ್ ಬಂದೆಲ್ಲ ಅಕ್ರಿಲಿಕ್ ಇದೆ. ಸೊ ಮತ್ತೆ ನಿಮಗೆ ಹಾಲ್ ಇದು ಏನು ವಾಲ್ಗೂ ನಿಮಗೆ ಇದು ಹಾಕಿದ್ವಿ. ಇದೆಲ್ಲ ವಿಟ್ರಿಫೈಡ್ ಟೈಲ್ಸ್ ಇದೆ. ಇದು ವಾಲ್ಗೆ ವಿಟ್ರಿಫೈಡ್ ತೊಗೊಂಡ್ರಾ? ಹಾಕಿದ್ವಿ ಸರ್. ವೆರಿ ನೈಸ್ ವೆರಿ ನೈಸ್. ವೀಕ್ಷಕರ ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ನಿಮ್ಮ ಟೀಮ್ ಅವ್ರು ಸರ್. ಸರ್ ಓಕೆ, ಸೊ ದಿಸ್ ಇಸ್ ಗೋಡ್ಸ್ ಟು ಇದು ಯುಟಿಲಿಟಿ. ಒಳಗಡೆಯಿಂದ ಆಕ್ಸೆಸ್ ಮಾಡೋದು ಇಲ್ಲಿ ಯುಟಿಲಿಟಿ ಕಟ್ಟ ಇತ್ತು. ಇದನ್ನ ನಾವು ಏನು ಮಾಡಿದ್ವಿ, ಜಸ್ಟ್ ಎಕ್ಸ್ಟೆಂಡರ್ ತರ ತಗೊಂಡು ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ತರನು ಕ್ರಿಯೇಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಕೌಂಟರ್ ತರ ಇಲ್ಲಿ ಓಪನ್ ಸ್ಪೇಸ್ ಇರೋದ್ರಿಂದ ಪಾರ್ಟಿಷನ್ ತರ ಮಾಡ್ಕೊಂಡಿದ್ದೀವಿ. ಇದು ನಿಮಗೆ ಹೈಲೈಟ್ ಆಗುತ್ತೆ. ನಿಮಗೆ ನೋಡ್ಬೋದು ಸರ್, ಇದು ಲೂವರ್ಸ್ ನಿಮಗೆ ಗೋಲ್ಡನ್ ಪ್ಯಾಟರ್ನ್ ವಿತ್ ಬ್ಲ್ಯಾಕ್, ಆಲ್ಮೋಸ್ಟ್ ಒಂದು ಸ್ವಲ್ಪ ಬ್ರೌನಿಶ್ ಶೇಡ್ ಅಲ್ಲಿ ಬರುತ್ತೆ. ಚಾರ್ಕೋಲ್ ಅಲ್ಲ ಸರ್ ಇದು? ಚಾರ್ಕೋಲ್ ಸರ್, ಚಾರ್ಕೋಲ್ ಲೂವರ್ಸ್. ಚಾರ್ಕೋಲ್ ಲೂವರ್ಸ್. ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ಗೂ ತಗೊಂಡಿದ್ದೀವಿ. ಇಲ್ಲೊಂದು ಚಿಕ್ಕದಾಗಿ ಒಂದು ವ್ಯಾನಿಟಿ ತಗೊಂಡಿದ್ದೀವಿ ಸರ್, ಸ್ಮಾಲ್ ವ್ಯಾನಿಟಿ. 2x2 ಬರುತ್ತೆ. ಮತ್ತೆ ಈ ಮನೇಲಿ ಯೂಸ್ ಮಾಡಿರೋ ವುಡ್ ಎಲ್ಲ ಒಂದೇ ಕಲರ್ ಸರ್, ಒಂದೇ ವುಡ್ ಕಲರ್. ಫಾರ್ ಬೀಮ್ ಪ್ಯಾನಲಿಂಗ್ ಆಗಿರ್ಬೋದು, ಪಾರ್ಟಿಷನ್ಗೆ ಇರ್ಬೋದು, ವ್ಯಾನಿಟೀಸಿಗೆ ಇರ್ಬೋದು, ಎಲ್ಲ ಒಂದೇ ವುಡ್ ಕಲರ್ ಯೂಸ್ ಮಾಡಿ. ವುಡ್ ಪ್ಯಾನಲಿಂಗ್ ಇರ್ಬೋದು, ವುಡ್ ಪಾರ್ಟಿಷನ್ಸ್ ಇರ್ಬೋದು, ಎಲ್ಲದೂ ಒಂದೇ ವುಡ್ ಪ್ಯಾಟರ್ನ್ ಅಲ್ವಾ ಇದು? ನೋಡಿ ವೀಕ್ಷಕರೇ, ಓಪನ್ ಕಿಚನ್ ಇದೆ. ಫಸ್ಟ್ ಕಿಚನ್ ಒಳಗಡೆ ನೋಡ್ಬಿಡೋಣ, ನಡೀರಿ ಸರ್. ಸರ್ ತುಂಬ ಹ್ಯೂಜ್ ಕಿಚನ್ನು, ನಿಮ್ಗೆ ಆಲ್ಮೋಸ್ಟ್ 15x15 ಬರುತ್ತೆ ಕಿಚನ್ ಇದು. ಸರಿ, ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸರ್, ಕೌಂಟರ್ ತೊಗೊಂಡಿದ್ದೀವಿ. ಕೌಂಟರ್ ಸೈಜ್ ಇಲ್ಲಿ ಎಷ್ಟಿದೆ ಅಂತ ಸರ್? ಇದು ಐಲ್ಯಾಂಡ್ ಕೌಂಟರ್. ಇದು ನಾರ್ಮಲಿ 2 feet 6 inches ಹೈಟಿಗೆ ತೊಗೊಂಡಿದ್ದೀವಿ ಸರ್. ಇದು ನಿಮಗೆ 16 feet ಬರುತ್ತೆ. ಹಿಂಗೆ 16 ಇದೆ, ಹಿಂಗೆ 8 feet ಬರುತ್ತೆ ಸರ್. ಇದು ಹ್ಯೂಜ್. ಸೊ ನೀವು ಮಾಡಿರೋದ್ರಲ್ಲಿ ಒನ್ ಆಫ್ ದ ಹ್ಯೂಜ್ ಕಿಚನ್ ಅಲ್ಲ ಸರ್? ಅದೇ ಕಾರಣಕ್ಕೆ ಲಾಫ್ಟ್ ತಗೊಂಡಿಲ್ಲ, ಇದೇ ತುಂಬಾ ಹೆವಿ ಸ್ಟೋರೇಜ್ ಆಯ್ತು ಸಾಕಿದು ಇದೆ. ಮತ್ತೆ ಮಧ್ಯದಲ್ಲೆಲ್ಲ ವಾಲ್ ಕ್ಯಾಬಿನೆಟ್ಸ್ ತಗೊಂಡಿದ್ದೀವಿ ಸರ್. ಈ ಕಲರ್ ಕ್ಯಾಪಚಿನೋ ಅಲ್ವಾ ಸರ್? ಹೌದು ಸರ್, ಕ್ಯಾಪಚಿನೋ ಕಲರ್. ಕ್ಯಾಪಚಿನೋ ವಿತ್ ಬ್ಲ್ಯಾಕ್ ವಿತ್ ಮಿಕ್ಸ್ ಅಂಡ್ ಮ್ಯಾಚ್ ಆಫ್ ಟಿಂಟೆಡ್ ಗ್ಲಾಸ್ ತಗೊಂಡಿದ್ದೀವಿ. ಇಲ್ಲಿ ನಿಮಗೆ ನಾರ್ಮಲ್ ಆಗಿ ನಿಮಗೆ ಸಿಂಕ್ ಯೂನಿಟ್, ಮತ್ತೆ ಇಲ್ಲಿ ಸೆಟ್ ಆಫ್ 3 ಟ್ಯಾಂಡಮ್ ಬಾಕ್ಸಸ್ ಎಲ್ಲ ತಗೊಂಡಿದ್ದೀವಿ. ಟ್ಯಾಂಡಮ್ಸ್ ತಗೊಂಡಿದ್ದೀರಾ ಇಲ್ಲಿ? ಓಕೆ. ಕಪ್ ಅಂಡ್ ಸಾಸರ್ಸ್ ಬರುತ್ತೆ. ಇಲ್ಲಿ ಕಪ್ ಅಂಡ್ ಸಾಸರ್. ಇಲ್ಲಿ ನಿಮಗೆ ತಾಲಿ ಇನ್ಲೆಟ್ ಬರುತ್ತೆ. ತಾಲಿ ತಗೊಂಡಿದ್ದೀರಾ? ಅದೇ ಥರ ನೀವು ನೋಡ್ಬೋದು ಸರ್, ಇಲ್ಲಿ ಆಲ್ಮೋಸ್ಟ್ ನಿಮಗೆ 10 sets ಆಫ್ ಟ್ಯಾಂಡಮ್ ಬಾಕ್ಸಸ್ ಇದೆ ಇದರಲ್ಲಿ. 10 sets ಆಫ್ ಟ್ಯಾಂಡಮ್ಸ್. ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಓಕೆ ಓಕೆ. ಇಲ್ಲೂ ಅಗೈನ್ 3 ಇದೆ. ಓಕೆ. ಇಲ್ಲೊಂದು ಬಾಟಲ್ ಪುಲ್ ಔಟ್ ಬರುತ್ತೆ. ಸೊ
ಸೊ ಎಜ್ಜಲ್ಲಿ ಬಾಟಲ್ ಪುಲ್ ಹಾಕಿದ್ದೀರಾ. ಲಾಸ್ಟ್ ಮತ್ತೆ ಇಲ್ಲೂ ಒಂದು ಟ್ಯಾಂಡಮ್ ಡಬಲ್ ಟ್ಯಾಂಡಮ್ ತಗೊಂಡು ಇಲ್ಲೊಂದು ಡ್ಯುಯಲ್ ಟ್ಯಾಂಡಮ್. ಇನ್ನು ಮಿಕ್ಕಿರೋದೆಲ್ಲ ನಾರ್ಮಲ್ ಶಟರ್ಸ್ ಅಲ್ಲಿ ಬರುತ್ತೆ. ಓಕೆ. ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ನಿಮಗೆ ಸ್ಪೈಸ್ ರ್ಯಾಕ್ ತಗೊಂಡಿದ್ದೀವಿ ವುಡನ್ ಫಿನಿಶ್ ಅಲ್ಲಿ. ಓ, ಇದೊಂಥರ ಕಾಂಬಿನೇಷನ್ಸ್ ನೋಡಿ ಸರ್, ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಾಂಬಿನೇಷನ್ ಇದು. ನಿಮಗೆ ಇಲ್ಲಿ ವುಡ್ ಬರುತ್ತೆ, ಮತ್ತೆ ಇದು ನಾರ್ಮಲ್ ಶಟರ್ ಬರುತ್ತೆ, ಎಸ್, ಲಿಫ್ಟ್ ಅಪ್. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅಲ್ವಾ ಸರ್? ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿರೋದು ಸರ್ ಇದು. ಆ್ಯಂಡ್ ಈ ಸ್ಪೈಸ್ ರ್ಯಾಕ್ ಇಷ್ಟ ಆಯಿತು ಸರ್, ತುಂಬ ದೊಡ್ಡದು. ಹೌದು ಸರ್. ಮೇಡಮ್ ಕೂಡ ಹಂಗೆ ಒಳ್ಳೆ ಅರೇಂಜ್ ಮಾಡಿದ್ದಾರೆ ಇದನ್ನ ಸಖತ್ತಾಗಿ. ವೀಕ್ಷಕರೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಸ್ಪೈಸ್ ರ್ಯಾಕ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಯೂನಿಫಾರ್ಮ್ ಆಗಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ನೀವು ಇದರಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀರಲ್ವಾ? ಕಾಂಬಿನೇಷನ್ಸ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿದೆ ಸರ್. ನೋಡಿ ವೀಕ್ಷಕರೇ, ಅದಕ್ಕೆ ಇಲ್ಲಿ ಲಾಫ್ಟ್ ಅಂತ ಬರಲ್ಲ, ಯಾಕಂದರೆ ನೀವು ಇಲ್ಲಿ ನೋಡಿ ತುಂಬ ಹ್ಯೂಜ್ ಆಗಿದೆ. 16 ಫೀಟ್ ಬೈ 8 ಫೀಟ್. ಸೊ ಇದನ್ನೇ ಅಷ್ಟೇ ಅಲ್ಲದೆ ನಿಮ್ಗೆ ಇಲ್ಲಿ ಒಂದು ಇದು ಐಲ್ಯಾಂಡ್ ಕೌಂಟರ್ ತಗೊಂಡಿದ್ದೀವಿ. ಐಲ್ಯಾಂಡ್ ಕೌಂಟರ್ ಸಿಗುತ್ತೆ. ಓಕೆ, ಇದರಲ್ಲಿ ಏನೇನಿದೆ? ಇಲ್ಲಿ ನಿಮಗೆ ಅಡಿಷನಲ್ ಆಗಿ 4 ಟ್ಯಾಂಡಮ್ ಬಾಕ್ಸಸ್ ಸಿಗ್ತಾ ಇದೆ. ಮತ್ತೆ 4 ಟ್ಯಾಂಡಮ್ಸ್. ಇದು ನಿಮಗೆ ಕಿಚನ್ ಕೌಂಟರ್ಗೆ ಸೇರ್ಕೊಂತು. ಇದು ಐಲ್ಯಾಂಡ್. ಓಕೆ. ಇಲ್ಲೂ ಅಷ್ಟೇ ನಿಮಗೆ ಸೆಟ್ ಆಫ್ 4 ಟ್ಯಾಂಡಮ್ ಬಾಕ್ಸಸ್. ಇಲ್ಲಿ 3 ವೀಕರ್ ಬಾಸ್ಕೆಟ್ ತಗೊಂಡಿದ್ದೀವಿ. ಇಲ್ಲಿ ವಿಕೆಟ್ಸ್ ಹಾಕಿದ್ದೀರಾ. ಓಕೆ. ಇದನ್ನ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಸರ್, ಇದನ್ನ ನಾವು ಔಟರ್ ಅಲ್ಲಿ ಪ್ಯಾನಲ್ ಮಾಡ್ಕೊಂಡಿದೀವಿ ಗೊತ್ತಾ, ಟಿವಿ ಯೂನಿಟ್ಗೆಲ್ಲ. ಅದೇ ತರ ಟೆಕ್ಸ್ಚರ್ಸ್ ಅಲ್ಲಿ ಇಲ್ಲಿ ಇದು ಹಾಕೊಂಡಿದೀವಿ, ರಾಫ್ಟರ್ಸ್ ಹಾಕೊಂಡಿದೀವಿ. ರಾಫ್ಟರ್ಸ್ ಹಾಕಿದ್ದೀರಾ? ಎಲ್ಲ ಹಾಕಿದ್ದೀರಾ? ಇಲ್ಲಿ ಸರ್ ಈ ಕಡೆ ಈ ಪೋರ್ಷನ್ ಅಲ್ಲಿ. ಈ ಪೋರ್ಷನ್ ಅಲ್ಲಿ ಇದೆ. ಓಕೆ ಓಕೆ ಓಕೆ. ಇದನ್ನ ನಾವು ಏನ್ ಮಾಡಿದೀವಿ ಸರ್, ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ. ಇಲ್ಲಿ ಡೈನಿಂಗ್ ಟೇಬಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಕೌಂಟರ್ ಇದೆ. ಸರಿ. ಇಲ್ಲಿ ಐಲ್ಯಾಂಡ್ ಟೇಬಲ್ ಏನ್ ಮಾಡಿದೀವಿ ಸರ್, ಇಲ್ಲಿ ನೋಡಿ, ಇಲ್ಲಿ 8 ಇಂಚಸ್ಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಎಕ್ಸ್ಟೆಂಡ್ ಇನ್ಸ್ಟ್ರಕ್ಷನ್ ತಗೊಂಡಿದ್ದೀರಾ? ಇದನ್ನ ಅವರು ಡೈನಿಂಗ್ ಟೇಬಲ್ ತರ ಯೂಸ್ ಮಾಡ್ಕೊಂಡು 2 in 1 ಇದು. 2 in 1 ತರ ಇದು. ಓಕೆ ಓಕೆ. ನಿಮ್ಗೆ ಐಲ್ಯಾಂಡ್ ಟೇಬಲ್ ತರನೂ ಆಯ್ತು, ಡೈನಿಂಗ್ ಟೇಬಲ್ ತರನೂ ಆಯ್ತು. ಎಸ್, ಪರ್ಫೆಕ್ಟ್. ಕಮಿಂಗ್ ಟು ದಿಸ್ ಸೈಡ್ ಸರ್, ಸೇಮ್ ಅದೇ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಕ್ರಾಕರ್ ಯೂನಿಟ್ ತಗೊಂಡಿದ್ದೀವಿ. ಬಿಗ್ ಕಾಕರ್ ಯೂನಿಟ್ ಅಲ್ವಾ ಇದು ಆಲ್ಮೋಸ್ಟ್ 8 ಫೀಟ್ ಬರುತ್ತೆ ಸರ್. ಇಲ್ಲಿ ಒಂದು ಟಾಲ್ ಯೂನಿಟ್ ಇದೆ ಸರ್. ಪ್ಯಾಂಟ್ರೀಸ್ ಹಾಕಿದ್ದೀರಾ ಇದ್ರೊಳಗಡೆ? ಹೌದು. ಓಕೆ, ಬೆಸ್ಟ್ ಇದು. ಮತ್ತೆ ಇಲ್ಲಿ ನಿಮಗೆ ಒಂದು ಓವನ್ ಮತ್ತೆ ಏರ್ ಫ್ರೈಯರ್ಗೆ ಜಾಗ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಒಂದು ನಿಮಗೆ ಗ್ಲಾಸ್ ಶಟರ್ ಬರುತ್ತೆ. ಗ್ಲಾಸ್ ಶಟರ್ ಹಾಕಿದ್ದೀರಾ ಇದ್ರೊಳಗಡೆ? ಓಕೆ. ಮೇಲ್ಗಡೆ ಕೆಳಗಡೆ 2 ಕಡೆನೂ ಗ್ಲಾಸ್ ಶಟರ್ ಬರುತ್ತೆ. ಓಕೆ. ಮತ್ತೆ ಇಲ್ಲೂ ಅಷ್ಟೇ ಸರ್, ಗ್ಲಾಸ್ ಕಾಂಬಿನೇಷನ್ಸ್ ಅಲ್ಲಿ ಬರುತ್ತೆ. ಕಂಪ್ಲೀಟ್ ಇಲ್ಲಿ ನಿಮ್ಮ ಆಲ್ಮೋಸ್ಟ್ ಇದರಲ್ಲಿ 90% ಸೆಟಪ್ ಗ್ಲಾಸ್ ಅಲ್ಲೇ ಬರುತ್ತೆ. ಗ್ಲಾಸಲ್ಲೇ ಹಾಕಿದ್ದೀರಾ? ಸೊ ಗ್ಲಾಸ್ ಮತ್ತೆ ನಮ್ಮ ಈ ಕೆಫೆಚಿನೋ ಕಲರ್ ಚೆನ್ನಾಗಿ ಅಕ್ರಿಲಿಕ್ ಅಲ್ವಾ ಸರ್? ಇದು ಅಕ್ರಿಲಿಕ್ ಸರ್, ಕಾಂಬಿನೇಷನ್ಸ್ ವಿತ್ ಅಕ್ರಿಲಿಕ್. ಸೂಪರ್. ಬನ್ನಿ, ಇಲ್ಲೊಂದು ಫ್ರಿಡ್ಜ್ ಇಡೋದಕ್ಕೆ ಒಂಚೂರು ಜಾಗ ಕೂಡ ಫ್ರಿಡ್ಜ್ ಇಡೋದಕ್ಕೆ ಜಾಗ ತಗೊಂಡಿದ್ದೀವಿ ಸರ್.